ಪರಿಷತ್ನಲ್ಲಿ ಕಾಂಗ್ರೆಸ್ನ ಸದಸ್ಯ ನಜೀರ್ ಅಹಮದ್ ಅವರು ಮೋದಿಯವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದರು. ಶಬ್ದವನ್ನ ಪದಬಳಕೆಯನ್ನ ಮಾಡಿದರು. ಅದಕ್ಕೆ ಬಿಜೆಪಿಯವರು ನೇರವಾಗಿ ಆಕ್ರೋಶವನ್ನ ವ್ಯಕ್ತಪಡಿಸಿ ಪ್ರತಿಭಟನೆಯನ್ನ ಮಾಡಿದರು. ಸದನದ ಬಾವಿಗಿಳಿದು ಪ್ರತಿಭಟನೆಯನ್ನ ಮಾಡಿದರು. ಜೋರಾಗಾಯಿತು. ಅದಾದ ನಂತರ ಆರಂಭದಲ್ಲಿ ನಜೀರ್ ಅಹಮದ್ ಅವರು ನಾನು ಕ್ಷಮೆ ಎಲ್ಲ ಕೇಳಲ್ಲ ಅಂತ ಹೇಳಿದ್ರು. ಆಮೇಲೆ ಕೊನೆಗೆ ಪ್ರತಿಭಟನೆಗೆ ಬಗ್ಗಿದ ನಂತರ ಕ್ಷಮೆ ಕೇಳಿಲ್ಲ. ಅವರು ವಿಷಾದವನ್ನ ವ್ಯಕ್ತಪಡಿಸ್ತೀನಿ ನೋವಾಗಿದ್ದರೆ ಅಂತ ಸೇರಿಸಿದ್ದಾರೆ. ನೋಡಿ. ಪರಿಷತ್ನಲ್ಲಿ ಮೋದಿ ದೇಶದ್ರೋಹಿ ಹೇಳಿಕೆ ವಿವಾದ. ಕಾಂಗ್ರೆಸ್ನ ನಜೀರ್ ಮಾತಿಗೆ ಬಿಜೆಪಿಗರ ಕೆಂಡ. ನಜೀರ್ ಅಮಾನತಿಗೆ ಬಿಜೆಪಿ ಸದಸ್ಯರ ಆಗ್ರಹ. ನಿನ್ನೆಯ ವಿಧಾನ ಪರಿಷತ್ ಕಲಾಪದಲ್ಲಿ ಕಾಂಗ್ರೆಸ್ನ ಎಂಎಲ್ಸಿ ನಜೀರ್ ಅಹಮದ್ ಹೇಳಿಕೆ ವಿವಾದವನ್ನ ಸೃಷ್ಟಿ ಮಾಡಿದೆ. ರಾಜ್ಯಪಾಲರ ಭಾಷಣದ ಮೇಲಿನ ಚರ್ಚೆಗೆ ಸಿಎಂ ಸಿದ್ದರಾಮಯ್ಯ ಉತ್ತರಿಸ್ತಾ ಇದ್ದ ವೇಳೆ ನಜೀರ್ ಅಹಮದ್ ಪ್ರಧಾನಿ ಮೋದಿ ಅವರನ್ನ ದೇಶದ್ರೋಹಿ ಅಂತ ಹೇಳಿ ವಿವಾದಕ್ಕೆ ಈಡಾಗಿದ್ದಾರೆ. ನಜೀರ್ ಅಹಮದ್ ಮಾತಿಗೆ ಕೆರಳಿದ ಬಿಜೆಪಿ ಸದಸ್ಯರು ಬಾವಿಗಿಳಿದು ಧರಣಿಯನ್ನ ನಡೆಸಿದ್ರು. ಅಲ್ಲದೆ ನಜೀರ್ ಕ್ಷಮೆ ಕೇಳುವಂತೆ ಆಗ್ರಹಿಸಿದ್ರು. ನಮಗೆ ಭಾರಿ ನೋವಾಗಿದೆ. ಇವತ್ತಿನ ದಿವಸ ವಿಶ್ವಗುರು ಅಂತ ಯಾರಾದ್ರೂ ಈ ರಾಷ್ಟ್ರದಲ್ಲಿ ಇದ್ರೆ ಮಹಾತ್ಮ ಗಾಂಧಿ ಮಾತ್ರ. ವಿಶ್ವಗುರು ಅಂತ ಇನ್ನು ನಿನ್ನೆಯ ನಜೀರ್ ಹೇಳಿಕೆಗೆ ಇವತ್ತು ಕೂಡ ಕಲಾಪದಲ್ಲಿ ಬಿಜೆಪಿ ಸದಸ್ಯರು ಧರಣಿಯನ್ನ ಮುಂದುವರೆಸಿದ್ರು. ನಜೀರ್ ಅಮಾನತು ಮಾಡುವಂತೆ ಆಗ್ರಹಿಸಿದ್ರು. ಅಲ್ಲದೆ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಮಾತಾಡ್ತಾ ಭಾರತೀಯ ನಾಲಿಗೆ ಪ್ರಧಾನಿ ಬಗ್ಗೆ ಮಾತಾಡಲ್ಲ, ಅದು ಪಾಕಿಸ್ತಾನದ ನಾಲಿಗೆ ಇರಬೇಕು, ಮೋದಿ ಬಗ್ಗೆ ಮಾತಾಡಿದ್ದಾರೆ, ಇದು ಪಾಕಿಸ್ತಾನದ ನಾಲಿಗೆ ಅಂತ ನಜೀರ್ ಅಹಮದ್ ವಿರುದ್ಧ ಕಿಡಿಕಾರಿದ್ರು. ಈ ವೇಳೆ ಕೆಲ ಕಾಲ ಗದ್ದಲ ಉಂಟಾಯಿತು. ಬೇಷರತ್ ಸದನಕ್ಕೆ ಕ್ಷಮೆ ಕೇಳಿ ನಜೀರ್ಗೆ ಸಭಾಪತಿ ಹೊರಟ್ಟಿ ಸೂಚನೆ. ಕ್ಷಮೆ ಕೇಳಲ್ಲ, ಅಮಾನತು ಮಾಡಿ ಎಂದ ನಜೀರ್. ಇನ್ನು ನಜೀರ್ ಅಹಮದ್ ಅಮಾನತು ಮಾಡುವಂತೆ ಬಿಜೆಪಿ ಸದಸ್ಯರು ಸಭಾಪತಿಗಳಿಗೆ ಮನವಿ ಮಾಡಿದ್ದಾರೆ. ಹೀಗಾಗಿ ಹಿಂದಿನ ಕಲಾಪದಲ್ಲಿ ನಜೀರ್ ಮಾತನಾಡಿದ ಮಾತುಗಳನ್ನ ಉಲ್ಲೇಖ ಮಾಡಿದ ಸಭಾಪತಿ ದೇಶದ ಪ್ರಧಾನಿಗಳ ಬಗ್ಗೆ ಮಾತಾಡೋದು ಸರಿಯಲ್ಲ, ಈ ಹಿಂದೆ ಕೂಡ ಮೋದಿ ಬಗ್ಗೆ ಆಕ್ಷೇಪಾರ್ಹ ಪದ ಬಳಸಿದ್ರಿ, ಇದು ತಪ್ಪು, ಬೇಷರತ್ ವಿಪಕ್ಷಗಳ ಕ್ಷಮೆ ಕೋರುವಂತೆ ನಜೀರ್ಗೆ ಸೂಚಿಸಿದ್ರು. ಸದನಕ್ಕೆ ಕ್ಷಮೆ ಕೇಳಿ, ಕ್ಷಮೆ ಕೇಳಿದ್ರೆ ಸದನಕ್ಕೂ ನಿಮಗೂ ಗೌರವ ಬರುತ್ತೆ ಅಂತ ಸಭಾಪತಿ ಹೊರಟ್ಟಿ ತಿಳಿಸಿದ್ರು. ಇನ್ನು ಸಭಾಪತಿ ಸೂಚನೆ ಬೆನ್ನಲ್ಲೇ ಘಟನೆ ಬಗ್ಗೆ ಹೇಳೋಕೆ ಮುಂದಾದ ನಜೀರ್ ಅಹಮದ್ ಮಾತಿಗೆ ಬಿಜೆಪಿ ಆಕ್ಷೇಪ ವ್ಯಕ್ತಪಡಿಸಿತು. ವಿಶ್ವಗುರು ದೇಶದಲ್ಲಿದ್ರೆ ಗಾಂಧಿ ಮಾತ್ರ, ಮೋದಿ ವಿಶ್ವಗುರು ಅಂದ್ರೆ ನಮಗ್ ನೋವಾಗತ್ತೆ, ನಾನು ಕ್ಷಮೆ ಕೇಳಲ್ಲ, ಬೇಕಾದ್ರೆ ಅಮಾನತು ಮಾಡಿ ಅಂತ ನಜೀರ್ ಹೇಳಿದ್ರು. ಈ ವೇಳೆ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಪಾಕಿಸ್ತಾನ ನಾಲಿಗೆ ಅಂತಾರೆ, ನಾವು ಭಾರತದಲ್ಲಿ ಕರ್ನಾಟಕದಲ್ಲೇ ಹುಟ್ಟಿರೋದು, ಪಾಕಿಸ್ತಾನ ನಾಲಿಗೆ ಅನ್ನೋ ಸಿಟಿ ರವಿರನ್ನ ಅಮಾನತು ಮಾಡಿ ಅಂತ ಹೇಳಿದ್ರು. ಈ ವೇಳೆ ಸದನದಲ್ಲಿ ಗದ್ದಲ ಉಂಟಾಯಿತು. ನಜೀರ್ ದೇಶದ ಪ್ರಧಾನಿಗೆ ಅಪಮಾನ ಮಾಡಿದ್ದಾರೆ, ಅವರನ್ನ ಅಮಾನತು ಮಾಡಿ, ನಜೀರ್ ಅಹಮದ್ ಹೊರಗ್ ಹಾಕಿ, ಇಲ್ಲ ನಮ್ಮನ್ನ ಹೊರಗ್ ಹಾಕಿ ಅಂತ ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ರು. ಬಿಜೆಪಿ ಒತ್ತಾಯಕ್ಕೆ ಮಣಿದ ನಜೀರ್ ವಿಷಾದ ವ್ಯಕ್ತಪಡಿಸಿದ ನಜೀರ್ ಅಹಮದ್ ಸದನದಲ್ಲಿ ಗದ್ದಲದ ಬೆನ್ನಲ್ಲೇ ಕಾನೂನು ಸಚಿವರು, ವಿಪಕ್ಷ ನಾಯಕರು, ಸಭಾ ನಾಯಕರ ಸಭೆಯನ್ನ ಸಭಾಪತಿ ಕರೆದ್ರು. ಸಭೆಯ ಬಳಿಕ ಆರಂಭ ಆದಂತಹ ಕಲಾಪದಲ್ಲಿ ನಜೀರ್ ಸದನದಲ್ಲಿ ನನ್ನ ಮಾತಿನಿಂದ ಯಾರಿಗಾದ್ರೂ ನೋವಾಗಿದ್ರೆ ವಿಷಾದವನ್ನ ವ್ಯಕ್ತಪಡಿಸ್ತೇನೆ ಅಂದ್ರು. ವಿಷಾದಕ್ಕೆ ಒಪ್ಪದ ಬಿಜೆಪಿ ಸದಸ್ಯರಿಂದ ನಜೀರ್ ಕ್ಷಮೆಗೆ ಕೇಳಿದ್ರು. ಈ ವೇಳೆ ವಿಷಾದ ಅಂದ ಮೇಲೆ ಕ್ಷಮೆ ಅಂತ ಅರ್ಥ ಅಂತ ಸಭಾಪತಿ ತಿಳಿಸಿದ್ರು. ಸಭಾಪತಿಯವರೇ, ಸಾಕಷ್ಟು ಈ ಇಶ್ಯೂ ಬಗ್ಗೆ ಚರ್ಚೆಯನ್ನು ಮಾಡಿದ್ದೀವಿ. ಒಂದು ಕಡೆ ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿಗಳು ವಿಶ್ವಗುರು, ಇಡೀ ರಾಷ್ಟ್ರ ಜಗತ್ತಿಗೆ ಒಂಥರ ಮಾದರಿ ಅಂತ ಹೇಳಿದ್ದೆಲ್ಲ ನಾವು ನೋಡಿದ್ದೀವಿ. ಮತ್ತೆ ಅದರ ಜೊತೆಗೆ ಅವರೇ ಹೇಳ್ಕೊಂಡಿರ್ತಕ್ಕಂಥದ್ದು ನನಗೆ ಬಯಾಲಜಿಕಲ್ ಅವತಾರ, ಅದು ಸಹ ನಾವು ನೋಡಿದ್ದೀವಿ. ಇದನ್ನೆಲ್ಲ ನೋಡಿ ಇಷ್ಟೆಲ್ಲ ಇದ್ರೂ ಸಹ ಇವತ್ತಿನ ದಿವಸ ರಾಷ್ಟ್ರದಲ್ಲಿ ಸಾಕಷ್ಟು ಇಶ್ಯೂಗಳ ಬಗ್ಗೆ ಚರ್ಚೆನೂ ನಡೀತಾ ಇದೆ. ಎಲ್ಲೋ ಒಂದು ಕಡೆ ನನ್ನ ಮನಸ್ಸಿಗೂ ಆ ರೀತಿ ಬಂತು. ಹಾಗಾಗಿ ನಾನು ಅಂದಿರ್ಬೋದು, ಇಲ್ಲ ಅಂತ ಹೇಳೋದಿಲ್ಲ. ಇಡೀ ತಾವು ಕಡತದಿಂದ ತೆಗೆದು ಇವತ್ತಿನ ದಿವಸ ಪ್ರಸ್ತಾಪವನ್ನು ಸಹ ಮಾಡಿದ್ದೀರಿ. ಇಂಥ ಒಂದು ಸಂದರ್ಭದಲ್ಲಿ ಯಾರಿಗಾದ್ರೂ ನನ್ನ ಈ ಒಂದು ಮಾತಿಂದ ಏನಾದರೂ ನೋವಾದರೆ ವಿಷಾದವನ್ನು ಪಡ್ತೀನಿ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ದೇಶದ್ರೋಹಿ ಎನ್ನುವಂತಹ ನಜೀರ್ ಅಹಮದ್ ಅವರ ಮಾತು ಇವತ್ತು ಕೂಡ ಸದನದಲ್ಲಿ ಗದ್ದಲ ಗಲಾಟೆಗೆ ಕಾರಣವಾಯಿತು. ಕಲಾಪವನ್ನ ಮುಂದೂಡುವಂತಹ ಪ್ರಸಂಗವೂ ಆಯಿತು. ಅದಾದ ಬಳಿಕ ವಿಪಕ್ಷ ನಾಯಕರು, ಕಾನೂನಿನ ಸಚಿವರು ಸೇರಿದಂತೆ ಆಡಳಿತ ಪಕ್ಷದ ಸದಸ್ಯರು ಸಭೆಯನ್ನ ಮಾಡಿ ಸಭಾಪತಿ ಎಲ್ಲರ ಮನವನ್ನ ಒಲಿಸಿದ್ರು. ಬಳಿಕ ಸದನ ಪ್ರಾರಂಭ ಆದಂತಹ ಸಂದರ್ಭದಲ್ಲಿ ತಾವು ಆಡಿದಂತಹ ಮಾತಿಗೆ ನಜೀರ್ ಅಹಮದ್ ಅವರು ವಿಷಾದವನ್ನ ವ್ಯಕ್ತಪಡಿಸಿದ್ರು. ಈ ಮೂಲಕ ಎಲ್ಲಾ ಗೊಂದಲಗಳಿಗೆ ತೆರೆಯನ್ನ ಹಾಡಿದ್ರು. ಒಟ್ಟಾರೆ ಕಾಂಗ್ರೆಸ್ ಎಂಎಲ್ಸಿ ನಜೀರ್ ಅಹಮದ್ ಪ್ರಧಾನಿ ಬಗ್ಗೆ ಆಕ್ಷೇಪಾರ್ಹ ಪದ ಬಳಕೆಗೆ ಕ್ಷಮೆ ಕೇಳಿದ್ದಾರೆ. ನ್ಯೂಸ್ ಡೆಸ್ಕ್ ಪಬ್ಲಿಕ್ ಟಿವಿ.